ಪುಸ್ತಕ ನಮಗೆ. ಅಪ್ಪ ಸಾಹೇಬ್ ಇದ್ದಾರೆ, ಎಲ್ಲ ಬಹಳ ಮಂದಿ ನನಗೆ ಬಿಜಾಪುರ ಅಪ್ಪ ಸಾಹೇಬ್ ಬರುವಾಗ ಬನ್ರಿ ಬನ್ರಿ ನಮ್ಮೂರಿಗೆ ಸ್ವಾಗತ ಅಂದ್ರು. ನಾನು ಹೇಳಿದ್ರೆ ಏನ್ರಿ ನಿಮ್ಮೂರ ಇದು ಅಂತ ಕೇಳಿದೆ ನಾನು. ಯಾಕಂತ ಹೇಳಿದ್ರೆ ಬಿಜಾಪುರ ನನ್ನ ಇನ್ನೊಂದು ತವರು ಮನೆ. ಹಾಗಾಗಿ ಇಲ್ಲಿಗೆ ಬರೋದು ಯಾವಾಗಲೂ ಸಂತೋಷದ ಸಂಭ್ರಮದ ವಿಷಯ. ಬಟ್ ಒಂದೇ ಒಂದು ಬೇಜಾರು ಏನಂತ ಹೇಳಿದ್ರೆ ಆ ಟ್ರೈನ್ ಅನ್ನ ಸ್ವಲ್ಪ ಬೇಗ ತಳ್ಕೊಂಡು ಬನ್ನಿ ಅಂತ ಯಾವಾಗಲೂ ಕೇಳ್ತಾ ಇರ್ತೀನಿ. ಅದು ಊರೆಲ್ಲ ಸುತ್ತಾಡ್ಕೊಂಡು, ಈಗ ನಾನು ಬಿಜಾಪುರ ಬಿಟ್ಟು ಆಯ್ತು ಒಂದು 30-35 ವರ್ಷಗಳಾದವು. ಅದೇ ಯಾವಾಗ ನೀವು MLA ಆಗ್ಬೇಕು ಅಥವಾ ನೀವು ಮಿನಿಸ್ಟರ್ ಆಗ್ಬೇಕು, ಇವರು ಹೊರಗಡೆ ಇದ್ದಾರೆ, ಇವರು ಆಶ್ವಾಸನೆ ಕೊಡ್ತಾನೆ ಇದ್ದಾರೆ. ಇವರು ಬಹಳ ನೋಡಿ ಎಷ್ಟು ಫರ್ಟೈಲ್ ಆದಂತಹ ಲ್ಯಾಂಡ್ ಇದು. ಕರ್ನಾಟಕದಲ್ಲಿ ನಾವು ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಯೋದಿದ್ರೆ ನನ್ನ ಪ್ರಕಾರ ಮೊದಲನೇ ಹೆಸರು ಬಿಜಾಪುರ, ಎರಡನೇ ಹೆಸರು ಮೈಸೂರು, ಮೂರನೇ ಹೆಸರು ಧಾರವಾಡ. ಯಾಕೆ ಅಂತ ಅದಕ್ಕೆ ಬಹಳ ಬಲವಾದ ಕಾರಣ ಇದೆ. ಆದ್ರೆ ಪ್ರಚಾರ ಹೇಗಾಗಿದೆ ಅಂತ ಹೇಳಿದ್ರೆ ಮೊದಲನೇ ಹೆಸರು ಮೈಸೂರು, ಎರಡನೇ ಹೆಸರು ಧಾರವಾಡ, ಮೂರನೇ ಹೆಸರು ಬಿಜಾಪುರ ಆಗಿದೆ. ಬಹಳ ಅದ್ಭುತವಾದಂತಹ ಒಂದು ಇತಿಹಾಸ ಇರುವಂತಹ, ಸಾಂಸ್ಕೃತಿಕ ಇತಿಹಾಸ ಇರುವಂತಹ, ಸಾಮಾಜಿಕ ಇತಿಹಾಸ ಇರುವಂತಹ, ರಾಜಕೀಯ ಇತಿಹಾಸ ಇರುವಂತಹ ಜಿಲ್ಲೆ ಇದು. ಅವಿಭಜಿತ ವಿಜಾಪುರ ಜಿಲ್ಲೆ ಬಗ್ಗೆ ನಾನು ಹೇಳ್ತಾ ಇರೋದು. ಹಾಗಾಗಿ ಇಲ್ಲಿಗೆ ರಾಜಧಾನಿಯಿಂದ ಆಗಾಗ ಬಂದು ಹೋಗೋದಕ್ಕೆ ಬಹಳ ಹೆಚ್ಚು ಸೌಕರ್ಯಗಳು ಆಗ್ಬೇಕಾದಂತಹ ಅಗತ್ಯ ಇದೆ. ಇರ್ಲಿ, ಬಹಳ ಸುಧಾರಣೆ ಆಗಿದೆ ಅಂತ ನನಗೆ ಗೆಳೆಯರು ಹೇಳ್ತಾ ಇದ್ದಾರೆ. ನಿಜ, ನಾನು ಪತ್ರಕರ್ತನಾಗಿ ವಿಜಾಪುರ ಅವಿಭಜಿತ ವಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ 16 ದಿನಗಳಿಗೆ ಒಂದ್ಸಲ ಕುಡಿಯೋ ನೀರು ಬರ್ತಾ ಇತ್ತು. ಈಗ ಸಾಕಷ್ಟು ಸುಧಾರಣೆ ಆಗಿದೆ ಅನ್ನೋದಂತೂ ಗೊತ್ತಾಗಿದೆ. ಆಮೇಲೆ ರಸ್ತೆ ಒಂದು ಡಬಲ್ ರೋಡ್ ಬಹಳ ಚೆನ್ನಾಗಿ ಆಗಿದೆ. ಆದರೆ ಸಾಮಾಜಿಕ ಒಂದು ವಾತಾವರಣ ಹೇಗಿದೆ ಇವತ್ತಿಗೂ ಕೂಡ, ಸಾಂಸ್ಕೃತಿಕ ವಾತಾವರಣ ಹೇಗಿದೆ, ಅದೇ ರೀತಿ ಸೋಶಿಯೋ ಪೊಲಿಟಿಕಲ್ ಅಂತ ನಾವು ಹೇಳ್ತೀವಲ್ಲ, ಆ ಇಶ್ಯೂಗಳೆಲ್ಲ ಯಾವ ತರ ಇಲ್ಲಿ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ, ಇದು ಇವತ್ತಿಗೂ ಕೂಡ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರ. ನಾನು ಈಗ ಬಹಳ ಮುಖ್ಯವಾಗಿ ಸಾಮಾಜಿಕ ಬದ್ಧತೆ, ಪತ್ರಕರ್ತನಾಗಿ ನನ್ನ ಅನುಭವಗಳು ಅಂತ ನಾನು ಮಾತಾಡಬೇಕಾಗಿದೆ. ಬಹಳ ಹಿಂದಿನಿಂದ ಒಂದು ಪ್ರಶ್ನೆ ನಮಗೆ ಪತ್ರಕರ್ತರಿಗೆ ಕಾಡ್ತಾ ಇದೆ, ವೆದರ್ ಎ ಜರ್ನಲಿಸ್ಟ್ ಈಸ್ ಎನ್ ಆಕ್ಟಿವಿಸ್ಟ್ ಅಂತ. ಜರ್ನಲಿಸ್ಟ್ ಆದವನು ಆಕ್ಟಿವಿಸ್ಟ್ ಆಗಿರ್ಬೇಕಾ ಆಗಿರ್ಬಾರ್ದ ಅಂತ. ನನ್ನ ಪ್ರಕಾರ ಇದು ಚರ್ಚೆ ಮಾಡುವಂತ ವಿಷಯ ಅಲ್ಲ. ಒಬ್ಬ ಪತ್ರಕರ್ತನಾದವನು ಬರೇ ಪತ್ರಕರ್ತನಾಗಿದ್ರೆ ಅವರಿಂದ ಏನು ಸಮಾಜಕ್ಕೆ ಉಪಯೋಗ ಆಗುತ್ತೆ, ಉಪಕಾರ ಆಗುತ್ತೆ, ಅಥವಾ ಏನು ಕೊಡುಗೆ ನೀಡ್ಲಿಕ್ಕಾಗುತ್ತೆ, ಅದು ಒಬ್ಬ ಜರ್ನಲಿಸ್ಟ್ ಆಕ್ಟಿವಿಸ್ಟ್ ಆಗಿದ್ರೆ ಅದರಲ್ಲಿ 2 ಪಟ್ಟು ಕೊಡುಗೆ ನೀಡ್ಲಿಕ್ಕಾಗುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ನನ್ನ ವೈಯಕ್ತಿಕ ನಂಬಿಕೆಯ ಪ್ರಕಾರ ಒಬ್ಬ ಆಕ್ಟಿವಿಸ್ಟ್ ಆಗಿದ್ದವನು ಮಾತ್ರ ಜರ್ನಲಿಸ್ಟ್ ಆಗಬಲ್ಲ, ಒಳ್ಳೆ ಜರ್ನಲಿಸ್ಟ್ ಆಗಲ್ಲ, ಒಳ್ಳೆ ಪತ್ರಕರ್ತ ಆಗ್ಲಿಕ್ಕೆ ಸಾಧ್ಯ ಇದೆ. ತುಂಬಾ ಉದಾಹರಣೆಗಳನ್ನು ನಾನು ನನ್ನ ವ್ಯಕ್ತಿ ಜೀವನದ ಕೊಡಬಹುದು. ನಾನು ಸುಮಾರು 4.5 ವರ್ಷಗಳ ಕಾಲ ವಡ್ಡಲ್ಸಿ ರಘುರಾಮ್ ಶೆಟ್ಟರ ಮುಂಗಾರು ಪತ್ರಿಕೆಯಲ್ಲಿ ಮಾಡಿರುವಂತಹ ಕೆಲಸ ಇರ್ಬೋದು. ಆಮೇಲೆ ನಿರಂತರವಾಗಿ 34 ವರ್ಷಗಳ ಕಾಲ ಪ್ರಜಾವಾಣಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ನಾನು ಕೆಲಸ ಮಾಡಿದ ಸಂದರ್ಭದ ಅನುಭವಗಳಿರ್ಬೋದು. ತುಂಬಾ ಉದಾಹರಣೆಗಳನ್ನು ಇದಕ್ಕೆ ಕೊಡ್ಬೋದು. ಆದ್ರೆ ಈ ಸಮಯದ ಒಂದು ಮಿತಿಯನ್ನ ಗಮನಿಸಿಕೊಂಡು ನಾನು ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದನ್ನ ನಾನು ಒಬ್ಬ ಪತ್ರಕರ್ತ ಆಕ್ಟಿವಿಸ್ಟ್ ಆಗಿರಲೇಬೇಕು, ಆಕ್ಟಿವಿಸ್ಟ್ ಆಗಿದ್ದವನು ಮಾತ್ರ ಒಳ್ಳೆಯ ಪತ್ರಕರ್ತ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನ ಶಬ್ದಗಳಲ್ಲಿ ಹೇಳೋದ್ರ ಬದಲು ವಾಕ್ಯಗಳಲ್ಲಿ ಹೇಳೋದ್ರ ಮೂಲಕ, ಕೆಲವು ಘಟನೆಗಳ ಮೂಲಕ ನಾನು ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನಿಸ್ತೀನಿ, ನನ್ನ ನಿಜ ಜೀವನದ ಕೆಲವು ಘಟನೆಗಳಿಗೆ ಸಂಬಂಧಿಸಿ. ಮೊನ್ನೆ ಅಷ್ಟೇ ನಾನು ಬೆಂಗಳೂರು ಮನಮೋಹನ್ ಸಿಂಗ್ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಹೋಗಿದ್ದೆ. ನನ್ನ ಸ್ನೇಹಿತರೊಬ್ಬರಿಗೆ ಡಾಕ್ಟರೇಟ್ ಸಿಕ್ಕಿತ್ತು. ಅವರು ಬಹಳ 2 ದಿನದಿಂದ ಫೋನ್ ಮಾಡಿ ಒತ್ತಾಯ ಮಾಡಿದ್ರು. ಸರಿ, ಅದು ಸಂಭ್ರಮದ ನನ್ನ ಸ್ನೇಹಿತರಿಗೆ ಸಿಕ್ಕಿದ್ದು ಅಂತ ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ರಾಷ್ಟ್ರಗೀತೆ ಹಾಡ್ತಾ ಇದ್ರು, ನಾಡಗೀತೆ ಹಾಡ್ತಾ ಇದ್ರು. ಹಾಡ್ಬೇಕಾದ್ರೆ ಯಾಕಂದ್ರೆ ಗವರ್ನರ್ ಇದ್ರಲ್ಲಿ ಒಂದು 10-15 ಮಂದಿ ಫೋಟೋ ಜರ್ನಲಿಸ್ಟ್ಗಳು ಬೇರೆ ಬೇರೆ ಆಂಗಲ್ ನಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ರು. ನನಗೆ ಒಂದು ಪ್ರಶ್ನೆ ಬಂತು, ಅರೆ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಡುವಾಗ ಅಗತ್ಯ ಇದೆಯಾ ಈ ವಿಡಿಯೋಗಳನ್ನು ಮಾಡುವಂತ? ಅದು ಒಬ್ರು ಕೂತ್ಕೊಂಡು ಓಡಾಡ್ಕೊಂಡು ಬಹಳ ಮಂದಿ ಓಡಾಡ್ತಾನೆ ಇದ್ರು. ನಾವು ಯೋಚನೆ ಮಾಡುವಂತ ಕ್ರಮ ಇದೆಯಲ್ಲ ಪತ್ರಕರ್ತರು, ಬಹಳ ಮಂದಿ ಕನ್ನಡದಲ್ಲಂತೂ ಟಿವಿ ಪತ್ರಕರ್ತರಂತೂ ಬಿಡಿ, ನಾವೆಲ್ಲ ಪತ್ರಕರ್ತರು ಆಕಾಶದಿಂದ ಬೀಳುವರು. ನಾವು ಸರ್ವಜ್ಞರು. ನಾವು ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಹೇಗ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆಗೆ ಸಂಬಂಧಿಸಿದ
ಹಿನ್ನೆಲೆ ನಮಗೆ ಯಾವುದು ಗೊತ್ತಿಲ್ಲದೇ ಇರ್ಬೋದು. ಪ್ರೆಸ್ ಕ್ಲಬ್ ನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಕರೆದಿದ್ರು. ಟೈಮ್ಸ್ ಆಫ್ ಇಂಡಿಯಾದ ಒಬ್ಬರು ಹೆಣ್ಮಗಳು ಎದುರುಗಡೆ ಬಂದು ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ರು. ನಂಜುಂಡಸ್ವಾಮಿ ಅವರು ಬಂದರು, ಸಮಯಕ್ಕೆ ಸರಿಯಾಗಿ ಬಂದ್ರು. ಅವರು ಒಂದು 5 ನಿಮಿಷ ಮುಂಚೆ ಬಂದ್ರು. ನೇರವಾಗಿ ಅಲ್ಲಿ ನಮ್ಮ ಪಕ್ಕದಲ್ಲಿ ಪ್ರೆಸ್ ಕ್ಲಬ್ ನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸುವ ಕೋಣ ಇದೆ, ಅಲ್ಲಿಗೆ ಬಂದು ಕೂತರು. ವೇದಿಕೆಯಲ್ಲಿ ಎಲ್ಲರನ್ನು ಒಂದ್ಸಲ ನೋಡಿದ್ರು. ಆಮೇಲೆ ಅವ್ರದ್ದು ಯಾವ್ದು ನೋಟ್ಸ್ ಚೆಕ್ ಮಾಡ್ಕೊಂಡ್ರು. ಆಮೇಲೆ ಶುರು ಮಾಡಿದ್ರು. ಈ ಹೆಣ್ಮಗಳು ಸುಮ್ಮನೆ ಇರ್ಬೇಕಾ ಬೇಡ? ಮಿಸ್ಟರ್ ನಂಜುಂಡಸ್ವಾಮಿ, ಟೆಲ್ ಮಿ ಫಸ್ಟ್ ಹೂ ಆರ್ ಯು ಅಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಅಡ್ರೆಸ್ ಅಂತ ಹೇಳಿದ್ರು. ನೀವು ಯಾರು, ನಿಮ್ಮ ಪರಿಚಯ ಹೇಳ್ರಿ ಅಂತ ನಂಜುಂಡಸ್ವಾಮಿ ಅವರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಅವರು ಹಿಂಗೆ ನೋಡಿದ್ರು. ಗೆಟ್ ಔಟ್ ಫ್ರಮ್ ಮೈ ಪ್ರೆಸ್ ಮೀಟ್ ಅಂತ ಹೇಳಿದ್ರು. ಅಷ್ಟೇ, ಪ್ಲೀಸ್ ಗೆಟ್ ಔಟ್ ಫ್ರಮ್ ಮೈ ಪ್ರೆಸ್ ಮೀಟ್ ಅಂತ ಹೇಳಿದ್ರು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಒಂದು ಪತ್ರಿಕಾಗೋಷ್ಠಿಗೆ ನಾವು ಹೋಗ್ತಿದ್ದೀವಿ, ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಯಾಕೆ ಹೋಗ್ಬೇಕು? ಅವರು ಯಾವ ವಿಷಯವನ್ನ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆ ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕು ಪತ್ರಿಕಾ ಅಲ್ವಾ? ನೇರವಾಗಿ ಬರೋದು, ಪತ್ರಿಕಾಗೋಷ್ಠಿಗೆ ಒಂದು ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು. ಅಂದ್ರೆ ನಾನು ಇಂಗ್ಲಿಷ್ ಪತ್ರಕರ್ತೆ, ಇವ್ರು ಯಾವುದೋ ಕನ್ನಡ ಚಳವಳಿ, ಕನ್ನಡಕ್ಕೆ ಸಂಬಂಧಿಸಿದ, ರೈತರಿಗೆ ಸಂಬಂಧಿಸಿದ ಚಳವಳಿ ಹೋರಾಟಗಾರರು ಯಾರು ಅನ್ನುವಂಥ ಒಂದು ಭಾವನೆ. ಇದು ಬಹಳ ಮಂದಿ ಪತ್ರಕರ್ತರಲ್ಲಿದೆ. ನಾವು ಆಕಾಶದಿಂದ ಬಿದ್ದವರು, ನಾವು ಸರ್ವಜ್ಞರು, ಪ್ರಶ್ನೆಗಳನ್ನ ಏನ್ ಬೇಕಾದ್ರೆ ಕೇಳ್ಬೋದು. ಪ್ರಶ್ನೆ ಕೇಳೋದಷ್ಟೇ ನಮ್ಮ ಹಕ್ಕು, ವಿಷಯ ತಿಳ್ಕೊಳ್ಳೋದಲ್ಲ. ವಿಷಯವನ್ನು ಮೊದಲು ತಿಳ್ಕೊಂಡ್ಬಿಟ್ಟು ಯಾರಿಗೆ ಯಾವ ತರ ಪ್ರಶ್ನೆ ಕೇಳಬೇಕು ಅನ್ನೋದನ್ನ ನಾವು ಸಿದ್ಧತೆ ಮಾಡ್ಕೋಬೇಕು. ಆ ರಾಷ್ಟ್ರಗೀತೆಯನ್ನು ನಡೆಸುವಾಗ ನನಗೆ ಇವರೆಲ್ಲ ಏನ್ ಅಗತ್ಯ ಇರಲಿಲ್ಲ ಒಂದು ವಿಡಿಯೋ ಮಾಡುವಂಥದ್ದು. ಯಾವ ಟಿವಿಗಳನ್ನು ರಾಷ್ಟ್ರಗೀತೆ ಹಾಡೋದನ್ನ ನೋಡ್ಬೇಕಾದ ಅಗತ್ಯ ಇದೆ? ಯಾವ ಟಿವಿ ಜನ ಒಂದು ಕಾಮನ್ ಸೆನ್ಸ್ ಅದು ಯಾವುದು ನಮಗೆಲ್ಲ. ಯಾಕಂತ ಹೇಳಿದ್ರೆ ಈ ತರದ ಧೋರಣೆ ಇದೆ ನಮಗೆ. ನಾವು ಫೋಟೋ ಜರ್ನಲಿಸ್ಟು, ಗವರ್ನರು, ಬೇಕಾದಷ್ಟು CM ಪ್ರೋಗ್ರಾಮ್ ಅಟೆಂಡ್ ಮಾಡಿದೀವಿ, ಬೇಕಾದಷ್ಟು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದೀವಿ. ಹಾಗಾಗಿ ನಾವು ಯಾವ ತರ ಬೇಕಾದ್ರೂ ಓಡಾಡಬಹುದು. ಸರಳವಾದಂತ ಸಂಗತಿ. ಅದೇ ರೀತಿ ಒಂದು ಕೆಲವು ವರ್ಷಗಳ ಹಿಂದೆ ನಾನು ಬೆಂಗಳೂರಿನಲ್ಲಿ ನಡೆದಂತ ಒಂದು ಘಟನೆ ನೆನಪಾಗ್ತೇನೆ. ರಂಜಾನ್ ತಿಂಗಳು ನಮ್ಮ ಉರ್ದು ಪತ್ರಕರ್ತರ ಸಂಘದವರು ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು ಕೆಲವು ವರ್ಷಗಳ ಹಿಂದೆ, ಜಾಫರ್ ಶರೀಫ್ ಅವರ. ಸೊ ಎಲ್ಲ ಪ್ರಮುಖ ಮುಸ್ಲಿಂ ರಾಜಕಾರಣಿಗಳು, ರೋಷನ್ ಬೇಗು, ಜಾಫರ್ ಶರೀಫ್ ಅವರಿಗೆಲ್ಲ ಆ ಕಾಲದ ಎಲ್ಲ ಹಿರಿಯ ನಾಯಕರೆಲ್ಲ ಅಲ್ಲಿ ಇಫ್ತಾರಿಗೆ ಕರೆದಿದ್ದಾರೆ. ಇವರು ಪತ್ರಕರ್ತರನ್ನೆಲ್ಲ ಕರೆದಿದ್ದಾರೆ. ಸರಿ ಹೊರಟಿದ್ದು ನಾನು ಹೋಗ್ತಾ ಇರ್ಬೇಕಾದ್ರೆ ಪೀಣ್ಯ ಫ್ಲೈಓವರ್ ಕೆಳಗೆ ಇಳಿಯುವಂತ ಜಾಗದಲ್ಲಿ, ನಾನು ತುಮಕೂರು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಲಾರಿ ಕೆಳಗಡೆ ಬಂದು ನಿಂತಿದೆ. ಸುತ್ತಮುತ್ತ ಜನ ನೋಡ್ತಾ ಇದ್ದಾರೆ, ಏನೋ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ನಾನು ಕೆಳಗಡೆ ರೋಡಿಂದ ಬರ್ತಾ ಇದ್ದವನ್ನ ನೋಡಿದೆ, ಗಮನಿಸಿ ಏನು ಎಲ್ಲ ನೋಡ್ತಾ ಇದ್ರಲ್ಲ. ಪತ್ರಕರ್ತ ಸಹಜವಾಗಿ ನಾವು ಇಂಥ ಸಂದರ್ಭ ಇದ್ದಾಗ ಗಾಡಿ ನಿಲ್ಲಿಸ್ತೀವಿ. ನಾನು ಕಾರನ್ನು ಒಂದು ಸೈಡಿಗೆ ಹಾಕ್ಬಿಟ್ಟು ನಾನು ಇಳಿದು ಬಂದಿದ್ದೆ. ಇಳಿದು ಬಂದು ಏನು ಅಂತ ಕೇಳಿದ್ರೆ, ದೂರದಿಂದ ನೋಡುವಾಗ ಕಾಣಿಸ್ತಾ ಇದೆ ಲಾರಿ ಕೆಳಗಡೆ ಒಬ್ಬ ಬೈಕ್ ಸವಾರ ಬೈಕ್ನ ಮೇಲೆ ಕೂತ್ಕೊಂಡ ಪೊಸಿಷನ್ ನಲ್ಲಿ ನಿಂತ್ಕೊಂಡಿದ್ರು. ಲಾರಿಯ ನಡುವು ಮಧ್ಯದಲ್ಲಿ ಅವನಿದ್ದಾನೆ. ಒಬ್ಬ ಅಲ್ಲೇ ಪಕ್ಕದಲ್ಲಿರುವಂತ ಒಂದು ಟಿವಿ, ಜನಪ್ರಿಯ ಟಿವಿ, ಅದರ ಕ್ಯಾಮರಾಮನ್ ಶೂಟಿಂಗ್ ಮಾಡ್ತಾ ಇದ್ದ. ನಾನು ತಕ್ಷಣ ಅಲ್ಲಿಗೆ ಹೋದೆ. ನಾನು ಬರ್ತಾ ಇತ್ತು ವೆಹಿಕಲ್ಗಳು, ಕೈ ತೋರಿಸ್ಕೊಂಡು ಬೇಗ ರಸ್ತೆ ನಡುವಿಗೆ ಹೋದೆ. ಹೋಗ್ಬಿಟ್ಟು ಕೆಳಗಡೆ ಬಗ್ಗಿ ನೋಡಿದ್ರೆ ನನಗೆ ಯಾಕೋ ಡೌಟ್ ಆಯ್ತು, ಉಸಿರಾಡ್ತಾ ಇದ್ದೀನಿ. ಅಲ್ಲಿ ಹೋಗುವಾಗ ಕೇಳಿದ್ರೆ ಪಕ್ಕದವರ ಏನಾಯ್ತು, ಎಷ್ಟೊತ್ತಿಗೆ ಅಂತ ಹೇಳಿದ್ರೆ, ಇಲ್ಲ ಈಗಷ್ಟೇ ಆಯ್ತು ಸರ್ ಅಂತ ಹೇಳಿದ್ರು. ತಕ್ಷಣ ಕೆಳಗಡೆ ನುಗ್ಗಿ ಅವನ ಮೂಗಿ ಕೈ ಹಿಡಿದೆ. ಪಲ್ಸ್ ಸ್ವಲ್ಪ ಚೆಕ್ ಮಾಡಿದೆ, ಉಸಿರಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ತಕ್ಷಣ ಎದ್ದು ಹೊರಗೆ ಬಂದು ಲಾರಿ ಕೆಳಗಡೆಯಿಂದ ಅಲ್ಲಿ ಎದುರುಗಡೆ ಇನ್ನೊಂದು ಲಾರಿ ಮೇಲ್ಗಡೆಯಿಂದ ಬರ್ತಾ ಇತ್ತು. ಅವನಿಗೆ ನಿಲ್ಸ್ಬಿಟ್ಟು ನೀರು ಕೊಡು ಅಂತ ಹೇಳಿದ್ರು. ಅವ್ನ ಬಟ್ಟೆ ತೆಗೆದು ಕೂಡಲೇ ಗಾಡಿ ನಿಲ್ಸ್ಬಿಟ್ಟು ನೀರು ಕೊಟ್ಟ. ಒಳಗಡೆ ನುಗ್ಗಿ ಮುಖಕ್ಕೆ ರಪ್ಪ ಅಂತ ನೀರು ಹೊಡೆದ್ಬಿಟ್ಟು, ನನಗೆ ಗೊತ್ತಿರುವ ಇದು ಮುಖಕ್ಕೆ ಸ್ವಲ್ಪ ನೀರನ್ನು ಬರೆಸಿ ಎಲ್ಲ ಇದು ಮಾಡಿ, ಆಮೇಲೆ ಹಲ್ ಕಚ್ಚಿತ್ತು, ಬಾಯಿಗೆ ಒಂದು ಸ್ವಲ್ಪ ಒತ್ತಿ ಹಿಡಿದು ಒಂದು ಸಣ್ಣ ಹನಿ ನೀರು ಹೋಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹೋದ ತಕ್ಷಣ ದೀರ್ಘ ಉಸಿರುತ್ತ. ತಕ್ಷಣ ನಾನು ಅಲ್ಲಿ ಅಷ್ಟೊತ್ತಿಗೆಲ್ಲ ಬಂದರು, 4-5 ಮಂದಿ ಎಲ್ಲ ಬಂದರು ನನ್ನ ಹಿಂದೆ. ಉಳಿದವರೆಲ್ಲ ದೂರ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಅವ್ರಿಗೆ ಹೇಳಿದೆ, ತಕ್ಷಣ ಸ್ವಲ್ಪ ಹೊರಗಡೆ ಇಲ್ಲಕ್ಕೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಹೊರಗಡೆ ಇಳಿದ್ವಿ. ತಕ್ಷಣ ಒಂದು ಅವನ ಫೋನ್ ತೆಗೆದು ನಾನು ಇನ್ನೊಬ್ಬರಿಗೆ ಅಲ್ಲಿ ರಿಕ್ಷಾದವ್ರು ಯಾರೋ ಬಂದ್ರೆ ಅವ್ರಿಗೆ ಹೇಳಿದೆ, ತಕ್ಷಣ ಒಂದು ಪೊಲೀಸ್ಗೆ ಫೋನ್ ಮಾಡಿ ಒಂದು. ಆಮೇಲೆ ರಿಕ್ಷಾದವ್ರಿಗೆ ಕೇಳಿದೆ, ನೀವು ಹಾಸ್ಪಿಟಲ್ ಹತ್ರ ಹೇಳಿದೆ ಅಂತ. ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ಸರ್ ಪೊಲೀಸ್ ಬಂದು ಹೇಳಿದ್ರು. ಅಷ್ಟೊತ್ತಿಗೆ ನಮ್ಮ ಪುಣ್ಯಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಬಂದ.
ಒಂದು ಆಟೋ ಹತ್ಕೊಂಡು ಬಂದವ. ಆಮೇಲೆ ಇವನು ಇನ್ನೂ ಶೂಟಿಂಗ್, ನಾನು ಹೇಳೋದಲ್ಲ, ಯಾವ ಪುಣ್ಯಾತ್ಮ ನೀನು ಏನಾಗೆ ಶೂಟಿಂಗ್ ಮಾಡ್ತೀಯ, ಏನ್ ಕತೆ, ನಿನ್ ಕೆಲಸ ಏನಂತಂದ್ರೆ ಫಸ್ಟಿಗೆ ನೀನು ಅವ್ನು ಸತ್ತಿದ್ದಾರೆ ನಾನು ನೋಡ್ಬೇಕಾಗಿತ್ತು ಅಲ್ವಾ. ನೀನ್ ಜರ್ನಲಿಸ್ಟ್, ಆಮೇಲೆ ನಿನ್ ವಿಡಿಯೋ ಕಟ್ಕೊಂಡು ಏನ್ ಮಾಡ್ತೀವಿ ನಾವು, ನೀನೇನು ಒಂದು ಅರ್ಧ ನಿಮಿಷ ತೋರಿಸ್ತೀಯಪ್ಪ ವಿಡಿಯೋನ, ಅದನ್ನ ಕಟ್ಕೊಂಡು ಏನ್ ಮಾಡ್ಬೇಕಾಗಿತ್ತು. ಮನುಷ್ಯ ಮೇಲೆ ನೀನು ವಿಡಿಯೋ ಮಾಡ್ತಾ ಇದ್ದೀಯ. ನೀನು ಮೊದಲು ನೀನು ಬದುಕಿದ್ದಾನಂತ ನೋಡ್ಬಿಟ್ಟು ಎಲ್ಲೋ ನೀರು ತಗೊಂಡಾದ್ರೆ ಆಗ್ಬೇಕಾಗಿತ್ತು. ಸಾಯೋದಿದ್ರು ಸಾಯೋ ಹೊತ್ತಿಗಾದ್ರೂ ಒಂದ್ ಸ್ವಲ್ಪ ನೀರು ಓದ್ಬಿಟ್ಟು ನೀರು ಕುಡಿಸೋಣ ಅಂತ ಹೇಳ್ಬಿಟ್ಟು ನಿನ್ನ ತಲೆನಲ್ಲಿ ಬರ್ಬೇಕಲ್ವ ಅಂತ ಹೇಳಿ. ಆಮೇಲೆ ಅವನು ಆಸ್ಪತ್ರೆಗೆ ಪೊಲೀಸರು ಸಾರಿಸಿದ್ರು. ನಾನು ಆಮೇಲೆ ಇಫ್ತಾರ್ ಮುಗಿಸ್ಕೊಂಡು ವಾಪಸ್ ಬರುವಾಗ 8 ಗಂಟೆ 8:30 ಹೊತ್ತಿಗೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲಿದ್ದಾನೆ ಹೋಗಿ ನೋಡ್ಕೊಂಡೆಲ್ಲ ಬಂದೆ. ಅವನ ಜೇಬಿನಿಂದ ಮೊಬೈಲ್ ತೆಗೆದ ನಾನು. ಅಲ್ಲಿ ಲಾಸ್ಟ್ ಕಾಲ್ ಯಾವುದು ಅಂತ ಹೇಳಿ ಗೊತ್ತಿದೆ. ನಾನು ಒತ್ತಿದಾಗ ಆ ಕಡೆಯಿಂದ ಒಬ್ರು ಹೆಣ್ಮಕ್ಳು ಫೋನ್ ಎತ್ಕೊಂಡ್ಬಿಟ್ಟು ನಾನು ಅವರಿಗೆ ಸಮಾಧಾನದಿಂದ, ಇದು ನಿಮ್ಮ ಮಗನ ಫೋನ್ ಸಿಕ್ತು, ನಮಗೆ ಬಿದ್ದೋಗಿರ್ಬೇಕು ಅಂತ ಕಾಣುತ್ತೆ, ಎಲ್ಲಿ ನೀವು ಮನೆಯಲ್ಲಿ ಅಂತ ಕೇಳಿದ್ರೆ ತುಮಕೂರಿಂದ ಅವನು ಬೈಕ್ ತಗೊಂಡು ಈ ಕಡೆ ಹೋಗ್ತಾ ಇದ್ದಾನೆ. ಆಮೇಲೆ ಅವರಿಗೆ ನಿಧಾನ ಕೇಳಿದೆ, ಇಲ್ಲ ಸ್ವಲ್ಪ ಸಣ್ಣ ಸಮಸ್ಯೆ ಆಗಿದೆ, ಇಲ್ಲಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀವಿ, ನಿಮ್ಮ ಬೆಂಗಳೂರಿನಲ್ಲಿ ಯಾರು ರಿಲೇಟಿವ್ ಇದ್ದಾರೆ ನಂಬರ್ ಕೊಡಿ ಅಂತೇಳಿ ಅದು ತಗೊಂಡು ಅವರಿಗೆ ಕಾಲ್ ಮಾಡಿ ಕಳಿಸಿದ್ವಿ. ಬಟ್ ನನಗೆ ಅನ್ಸೋದು ಎಷ್ಟು ಆರಾಮ್ಸೆ ವಿಡಿಯೋ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನಮ್ಮ ಮೈಂಡ್ ಸೆಟ್ ಇದೆಯಲ್ಲ ಪತ್ರಕರ್ತರ, ಸಾಮಾಜಿಕ ಪದ್ಧತಿ ಬಹಳ ದೊಡ್ಡ ಶಬ್ದ ಹಾಳಾಗೋಗ್ಲಿ, ಮನುಷ್ಯತ್ವದ ಪದ್ಧತಿ ಕೂಡ ಇರೋದಿಲ್ಲ ನಮಗೆ ಎಷ್ಟೋ ಸಲ. ಇದು ಬಹಳ ಮುಖ್ಯವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಒಂದು ಸಾಮಾಜಿಕ ಘಟನೆಗೆ ಒಂದು ಪತ್ರಕರ್ತರಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ ಅನ್ನೋದು ಇದೆಯಲ್ಲ, ಅದಕ್ಕಿಂತ ಮುಂಚಿತವಾಗಿ ಪ್ರಾಥಮಿಕವಾಗಿ ನಾವು ಮನುಷ್ಯರಾಗಿರ್ಬೇಕು. ಆಗ ಮಾತ್ರ ನಾವು ಬೇರೆ ಬೇರೆ ತರದ ಸಾಮಾಜಿಕ ಘಟನೆಗಳಿಗೆ, ಸಾಮಾಜಿಕ ವಿಷಯಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಆಗುತ್ತೆ. ನಮಗೆ ಇಲ್ಲಿ ಆಗೋದಿಲ್ಲ. ವಿಜಯಪುರದಲ್ಲಿ ನನ್ನ ಅನುಭವಗಳು ಬಹಳ ದಟ್ಟವಾದಂತಹ ಅನುಭವಗಳಿದೆ. ನನಗೆ 5-5.5 ವರ್ಷ ನಾನಿಲ್ಲಿ ಏನು ಕೆಲಸ ಮಾಡಿದ್ದೀನಿ. ವಿಜಯಪುರ ಮತ್ತು ಬಾಗಲಕೋಟೆ ಎರಡು ಒಂದೇ ಜಿಲ್ಲೆ ಆಗಿತ್ತು. ರಾಮಕೃಷ್ಣ ಹೆಗಡೆ ಅವರ ಉಪಚುನಾವಣೆ ನಾನು ಬಂದಾಗ ಅದ್ರ ಸಲುವಾಗಿ ನನ್ನನ್ನು ಇಲ್ಲಿ ಕಳಿಸಿದ್ರು. ಉಪಚುನಾವಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಿಡಿದು ನಾನು ಇಲ್ಲಿರೋ ಅಷ್ಟು ದಿನಗಳ ಕಾಲ ಇರುವಂತಹ ಅನುಭವಗಳಲ್ಲಿ ಕೆಲವು ಅನುಭವಗಳನ್ನು ಈ ವಿಷಯಕ್ಕೆ ಸಂಬಂಧಿಸಿ ನಾನು ಹೇಳ್ತೇನೆ. ಗುಡದಿನ್ನಿ ಗ್ರಾಮದಲ್ಲಿ ದಲಿತರ ಮೇಲೆ ಬಹಿಷ್ಕಾರ. ನನಗೆ ಈ ಚಳವಳಿ ಗೆಳೆಯರೆಲ್ಲ ಬಹಳ ಸ್ನೇಹಿತರಾಗಿರೋದ್ರಿಂದ ಯಾವುದೇ ಸುದ್ದಿ ಇದ್ರು ನನಗೆ ಮೊದಲು ಸಿಗ್ತಾ ಇದ್ರು. ಯಾರೋ ಒಬ್ರು ನನಗೆ ಬಂದು ಹೇಳಿದ್ರು, ಸರ್ ಬಹಳ ಅನ್ಯಾಯ ಆಗಿದೆ, ಅಲ್ಲಿ ಈ ತರ ದಲಿತರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಆಮೇಲೆ ಕುಡಿಲಿಕ್ಕೆ ನೀರಿಲ್ಲ ಅವರಿಗೆ, ಊರ ಹೊರಗಡೆ ಯಾವುದೋ ಬಂಡೆ ಮೇಲೆ ಏನೋ ಒಂದು ನಿಂತಿರೋ ನೀರನ್ನು ತಗೊಂಡು ಕುಡಿತಾ ಇದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ, ಒಂದು ಬೋರ್ವೆಲ್ ಇದೆ ಊರೊಳಗಡೆ, ಅಲ್ಲಿಗೆ ಪ್ರವೇಶ ಕೊಡ್ತಾ ಇಲ್ಲ, ಆಮೇಲೆ ಯಾರನ್ನು ಮೇಲ್ಜಾತಿಯವರು ಕೂಲಿಗೆ ಕರೀತಾ ಇಲ್ಲ, ಯಾವ ದಲಿತರನ್ನು ಕೂಡ. ಹಾಗಾಗಿ ಎಲ್ಲರೂ ಗೋವಾಕ್ಕೆ ಹೋಗಿದ್ದಾರೆ, ಯಾರೂ ಅದ್ರ ಬಗ್ಗೆ ಗಮನಿಸ್ತಾ ಇಲ್ಲ, ಪತ್ರಿಕೆಗಳಲ್ಲೂ ಬಂದಿಲ್ಲ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಬೈಕ್ನಲ್ಲಿ ನಾನು ನಮ್ಮ ಅನಿಲ್ ಗಾಯಕವಾಡ್ ಅವನ್ನ ಕರ್ಕೊಂಡು ಹೊರಟೆ. ಹೌದು, ಛಾಯಾಗ್ರಾಹಕ. ಅಲ್ಲಿ ಹೋಗಿ ನೋಡಿದ್ರೆ ಅವನು ನನ್ನ ಗೆಳೆಯ ಹೇಳಿದ್ದಕ್ಕಿಂತ ಧೈರ್ಯವಾಗಿತ್ತು ಪರಿಸ್ಥಿತಿಯಲ್ಲಿ. ಜೋಳ ಇಲ್ಲ ಮನೆಯಲ್ಲಿ, ಊಟ ಮಾಡ್ಲಿಕ್ಕೆ ಅವರಿಗೆ ಇದಿಲ್ಲ. ಯಾವ ತರ ಅಂತ ಹೇಳಿದ್ರೆ ಇಡೀ ಬಹಿಷ್ಕಾರ ಅಂದ್ರೆ ಪೂರ್ಣ ರೂಪದ ಬಹಿಷ್ಕಾರ. ಯಾರನ್ನೂ ಕೂಲಿ ಕರೀತಾ ಇಲ್ಲ, ಮನೆ ಕೆಲಸಕ್ಕೂ ಕರೀತಾ ಇಲ್ಲ, ಬರ್ತಾ ಇದ್ದಾರೆ ನೀವು ಬರ್ಬೇಡ್ಬೇಕು ಅಂತ ಹೇಳಿದ್ದಾರೆ. ಏನು ಕಾರಣ ಅಂತ ಕೇಳಿದ್ರೆ ಯಾವುದೋ ಒಂದು ಜಗಳ ಆಗಿದೆ, ಒಂದೇನೋ ಜಗಳ ಆಯ್ತು, ಜಗಳ ಆದ್ಮೇಲೆ ಡಿಸಿಷನ್ ತಗೊಂಡಿದ್ದಾರೆ. ನಾನು ವಿಡಿಯೋ ಮಾಡಿಕೊಂಡು ಕೆಲವರು ಸಂದರ್ಶನ ಮಾಡಿಕೊಂಡು ಫೋಟೋಗಳೆಲ್ಲ ತೆಗೆದುಕೊಂಡು ಬಂದು ಪ್ರಜಾವಾಣಿಯಲ್ಲಿ ಮೊದಲ ಪುಟದಲ್ಲಿ ಅದು ರಿಪೋರ್ಟ್ ಬಂತು. ಗುಡದಿನ್ನಿಯಲ್ಲಿ ಸಾಮಾಜಿಕ ಬಹಿಷ್ಕಾರ ಅಂತ ಹೆಡ್ಡಿಂಗ್ ಬಂತು. ಗುಡದಿನ್ನಿ ಅವರೇ ಎಂಪಿ ಆಗಿದ್ರು, ಅವರು 3ನೇ ಸಲ ಎಂಪಿ ಅವರು, ಹಿರಿಯ ರಾಜಕಾರಣಿ, ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆ ಮನುಷ್ಯ. ಅವರೇನು ರಾಜ್ಯದ ಗೃಹ ಸಚಿವರಾಗಿ ಇನ್ನೊಬ್ಬರು ದಲಿತರಿದ್ರು, ಅವಾಗ ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಆಗಿದ್ರು. ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ದಲಿತರಿದ್ರು. ಬಹಳ ಹೇಗಿತ್ತು ಅಂತ ಹೇಳಿದ ಪರಿಸ್ಥಿತಿ. ವರದಿ ಬಂದ ತಕ್ಷಣ ಏನ್ ಮಾಡಬೇಕಾಗಿತ್ತು, ಜಿಲ್ಲಾಧಿಕಾರಿ ಒಂದು ಫೋನ್ ಮಾಡಬೇಕಾಗಿತ್ತು ನನಗೆ, ಏನ್ ನಿಮ್ಮ ಪತ್ರಿಕೆಯಲ್ಲಿ ಹಿಂಗೆ ಬರೆದಿದ್ದೀರಾ, ಅಥವಾ ನಾನು ಅವರನ್ನು ಭೇಟಿಯಾಗಿ ನೋಡಿ ಈ ತರದೊಂದು ವರದಿ ಬಂದಿದ್ದೀನಿ, ನೀವೇನ್ ಮಾಡಿದ್ದೀರಿ ಅಂತ ಕೇಳಬೇಕು. ಬೆಳಿಗ್ಗೆನೆ ಆ ವರದಿ ಸುಳ್ಳು ಅಂತ ಪ್ರಯತ್ನ ಶುರುವಾಗಿದೆ. ಎಲ್ಲರೂ ಪ್ರಜಾವಾಣಿಯಲ್ಲಿ ಮಾತ್ರ ಬಂದಿದೆ, ಅದು ವರದಿ ಸುಳ್ಳು, ಅದೇನೋ ಸಣ್ಣ ಜಗಳ ಆಗಿದೆ ಆ ಊರಲ್ಲಿ, ಅದು ಸಾಮಾಜಿಕ ಬಹಿಷ್ಕಾರ ಅಲ್ಲ ಅಂತ. ನನ್ನ ಹಳೆ ಗೆಳೆಯ
ರಾಜು ಅಲಗೂರು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಅವರು, ಇನ್ನೂ ಶಾಸಕರಾಗಿರಲಿಲ್ಲ. ಅವ್ರದ್ದು ಫೋನ್ ಬಂತು, ಸರ್ ಅದು ಇಲ್ರಿ ಸರ್, ಅದು ಏನೋ ಸ್ವಲ್ಪ ಸಣ್ಣ ಜಗಳ ಆಗಿದೆ ರೀ ಅಂತ ಹೇಳಿ. ನಾನು ಹೇಳಿದೆ ಆಯ್ತಪ್ಪ, ಅಲ್ಲಿ ನಾನು ನೋಡ್ಕೊಂಡ್ ಬಂದಿರೋದನ್ನ ಬರ್ತೀನಿ, ನೀವು ಹೋಗಿ DC ಮಾತಾಡಿ, ಮಿನಿಸ್ಟ್ರಿಗೆ ಮಾತಾಡಿ, ಹೇಳಿ ಅಲ್ಲಿ ಈ ತರ ಇದೆ, ಅಲ್ಲಿ ಹೋಗಿ ನೋಡ್ರಿ ನೀವು, ನಾನು ಹೇಳಿದ ಸತ್ಯನ ಸುಳ್ಳ ಅಂತ ಗೊತ್ತಾಗುತ್ತೆ. ಇಡೀ ಆಡಳಿತ ಯಂತ್ರ ಹೇಗೆ ಬಿಹೇವ್ ಮಾಡ್ತು ಅಂತ ಹೇಳಿದ್ರೆ ಅವಾಗ ಈ ಘಟನೆ ನಡೆದೇ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ಮರುದಿನ ವಿಧಾನಸಭೆ ಸೆಷನ್ ಆರಂಭ ಆಗೋದಿತ್ತು, ವಿಧಾನಸಭೆ ಅಧಿವೇಶನ ಮರುದಿನ 2ನೇ ದಿನದಲ್ಲಿ ಆಗ್ಬೇಕಾಗಿತ್ತು. ಸೊ ಇದೊಂದು ರಾಜಕೀಯ ಇಶ್ಯೂ ಆಗುತ್ತೆ ಅನ್ನುವಂಥದ್ದು ರಾಜಕಾರಣಿಗಳಿಗೆ ಆ ವಿಷಯ. ಅಧಿಕಾರಿಗಳಿಗೆ ಏನಂತ ಹೇಳಿದ್ರೆ ಅಯ್ಯೋ ಹಿಂಗ್ ಬರ್ತಿದ್ದಾರೆ, ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದು ನಾವು ಜಿಲ್ಲಾಡಳಿತದ ಮೇಲೆ ಬರುತ್ತೆ ಅಂತ ಅವ್ರಿಗೆ ಚಿಂತೆ. ಕೊನೆಗೆ ಎಲ್ಲಿಗೆ ಬಂತು ಅಂತ ಹೇಳಿದ್ರೆ ನನಗೆ ಜಿಗಿಜಿಣಿಗೆ ಅವರು ಫೋನ್ ಮಾಡಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು. ರಾವ್ ಸಾಹೇಬ್ ನಿಮ್ಮ ಹತ್ರ ಮಾತಾಡೋದಿಲ್ಲ, ನನ್ಗೆ ರಾವ್ ಸಾಹೇಬ್ ಅಂತ ಕರೀತಾ ಇದ್ದೀನಿ, ಬಿಜಾಪುರ ಸ್ಟೈಲಲ್ಲಿ ಹೋಗೋದು ಒಂಥರ ಕರೀತಾರೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ. ಸರಿ ಎಲ್ಲಿದ್ದೀರಿ, ಹಳೆ ನಾನು ಬರ್ತೀನಿ ಅಲ್ಲಿ ಅಂತ ಹೇಳಿ. ಅಲ್ಲಿ ಹೋದ್ರೆ ಅಲ್ಲೊಂದಿಬ್ರು ಹಿರಿಯ ಪತ್ರಕರ್ತರು ಕೂತಿದ್ರು, ಅವ್ರ ಜೊತೆ ಯಾವಾಗಲೂ ಎಡಬಲ ಕೂಡ್ತಾ ಇರೋರು ನಮ್ಮ ಹಳೆ ಗೆಳೆಯರು. ಅವ್ರದ್ದು ಇದೆ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ನೀವು ಅದನ್ನೆಲ್ಲ ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೋಗ್ಬಿಡಿ, ಅದೇನಿಲ್ಲ, ಅದು ಸುಮ್ಮನೆ ಅಲ್ಲೇನೋ ಜಗಳ ಆಗಿದೆ ಅವ್ರಿಗೆ, ಮೇಲ್ಜಾತಿಯವರಿಗೆ ಮತ್ತು ಇವರಿಗೆ. ನನಗೆ ಇಡೀ ಅವ್ರದ್ದು ನಾನು ಹೇಳಿದೆ, ಅಲ್ರಿ ಸರ್, ನೀವು ನಿಮ್ಮ ಸಮುದಾಯ, ನೀವು ಇಡೀ ಸಮುದಾಯವನ್ನು ಪ್ರತಿನಿಧಿಸೋರು ಮೊದಲನೇದಾಗಿದ್ದೀವಿ. ರಾಜ್ಯದ ಗೃಹ ಸಚಿವರಾಗಿರ್ಬೋದಾದ್ರೆ ಯಾವ ಸಮುದಾಯದಿಂದ ಬಂದಿದ್ದೀರಿ ನೀವು ಹೋಗಿ ಅಲ್ಲಿ ತಕ್ಷಣ ಅಧಿಕಾರಿಗಳನ್ನ ಏನಂತ ಹೇಳಿ ಎನ್ಕ್ವೈರಿ ಮಾಡಿಬಿಟ್ಟು ಅದಕ್ಕೆ ಕಾರಣಕರ್ತರಾದಂತಹ ತಹಶೀಲ್ದಾರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಪಾತ್ರ ಅದರಲ್ಲಿ ಇತ್ತು. ನಾನು ಅದನ್ನ ಬರೆದಿದ್ದೆ, ನಾನು ವರದಿನಲ್ಲಿ ಅವರನ್ನು ಸಸ್ಪೆಂಡ್ ಮಾಡೋದಕ್ಕೆ ನೀವು ಬಂದು, ಅವ್ರ ಕೆಲಸ ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ. ನೀವು ಅಲ್ಲಿ ವಿಸಿಟ್ ಮಾಡಬೇಕು, ನೀವು ಅಲ್ಲಿ ಏನಾಗಿದೆ ಅಂತ ಹೇಳಿ ತಕ್ಷಣ ತನಿಖೆ ಮಾಡಬೇಕು. ಅದು ಬಿಟ್ಟು ನೀವು ನನ್ನ ಮೇಲೆ ಪ್ರೆಷರ್ ಆಗ್ತಾ ಇದ್ದೀರಲ್ಲ. ನಾನಂತೂ ಅದನ್ನು ನಾಳೆ ಇನ್ನೊಂದು ವರದಿ ಬರುತ್ತೆ, ನಾನು ಅದನ್ನು ಕಂಟಿನ್ಯೂ ಮಾಡ್ತೇನೆ. ಮಾತು ಸ್ವಲ್ಪ ಜೋರಾಯಿತು ನಾನು ನಡೆದೆ. ಓಕೆ, ನಾನು ಜುಡಿಷಿಯಲ್ ಎನ್ಕ್ವೈರಿ ಅನೌನ್ಸ್ ಮಾಡ್ತೀನಿ, ನೀವು ಫೇಸ್ ಮಾಡಬೇಕು, ಕೊನೆಗೆ ಬಿರ್ಸ್ ಮಾತುಕತೆ ಮಾಡಿ ನೀವು ಅಲ್ಲಿ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ. ಅಂದ್ರೆ ಇಡೀ ವ್ಯವಸ್ಥೆ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಪತ್ರಕರ್ತರಿಗೆ ಯಾವ ತರ ಒತ್ತಡ ಇರುತ್ತೆ. ನಾವು ಸಾಮಾಜಿಕ ಬದ್ಧತೆ ಅಂತ ಹೇಳಿ ನಾವು ಏನು ಹೇಳ್ತೀವಲ್ಲ, ನಾವು ಅದಷ್ಟು ಸರಳ ಇಲ್ಲ. ನೀವು ವೈಯಕ್ತಿಕವಾಗಿ ನಿಮಗೆ ಕನ್ವಿನ್ಸ್ ಆಗಿದ್ದಿದ್ರೆ ಮತ್ತು ನಿಮಗೆ ಆ ಕನ್ವಿಕ್ಷನ್ ಇದ್ರೆ, ನಿಮಗೆ ಆ ಬದ್ಧತೆ ನಿಮಗಿದ್ರೆ, ಸಮಾಜದ ಇಂಥ ಘಟನೆಗಳಿಗೆ ನೀವು ಬದ್ಧತೆ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮರುದಿನ ನನಗೆ HK ಪಾಟೀಲ್ ಅವರಿಂದ ಫೋನ್, ಮನೋಜ್ ಬುದ್ಧಿ ಅವ್ರ ಜೊತೆಗಿದ್ದವರು, ಸಾಹೇಬರು ಮಾತಾಡಲಿಲ್ಲ, ಅವರು ವಿರೋಧ ಪಕ್ಷದ ನಾಯಕರು. ಅಲ್ಲೇ ಹನೀಫ್ ಸರ್ ಅದು ಏನು ಒಂದು ಸಣ್ಣ ಘಟನೆ ಆಗಿ ನಾನು ಅಲ್ಲಿ ನೀವು ನೋಡಿದ್ರೆ ಕೇಳಿದ್ರಿ, ನಾನು ಅಲ್ಲಿ ಹೋಗಿ ಬಂದು, ಅವಾಗ ಈ ತರ ಟಿವಿಗಳೆಲ್ಲ ಇರಲಿಲ್ಲ, ನಾನು ಹೋಗಿ ಬಂದು ಅಲ್ಲಿ ನೋಡ್ಕೊಂಡು ಮಾಡಿದ್ದೀನಿ, ಈ ಘಟನೆಯನ್ನು ವರದಿ ಮಾಡಿದ್ದೀನಿ. ನನಗೆ ತುಂಬಾ ನನ್ನ ಹತ್ರ ಎವಿಡೆನ್ಸ್ಗಳಿದೆ. ನೀವು ಪ್ರತಿಪಕ್ಷದ ನಾಯಕರು ನಾಳೆ ಸೆಷನ್ ನಲ್ಲಿ ನೀವು ಅದನ್ನು ಎತ್ತಬೇಕು, ನಿಮಗೊಂದು ಅಸ್ತ್ರ ಅಲ್ವಾ. ಸರ್ಕಾರ ಈ ತರ ಮಾಡ್ತಾ ಇದೆ, ಈ ತರ ಇದಾಗಿದೆ ಅನ್ನುವಂಥದ್ದನ್ನು ನೀವು ಎತ್ತಬೇಕು. ನೀವು ನನಗೆ ಮಾತಾಡಿಸ್ತಾ ಇದ್ದೀವಿ ಈ ತರ. ಅಂದ್ರೆ ಯಾವಾಗಲೂ ನಾವು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಾವು ಆಕಾಶದಿಂದ ಬಿದ್ದವರಲ್ಲ, ಎರಡನೇದು ನಾವು ಸದಾ ಪ್ರತಿಪಕ್ಷ. ಯಾವ ಪಕ್ಷದ ಸರ್ಕಾರ ಬೇಕಿದ್ರೆ ಇರಲಿ, ಯಾರೇ ನಮ್ಮ ಗೆಳೆಯರ ಅಧಿಕಾರದಲ್ಲಿ ಇರಲಿ, ನಾವು ಯಾವಾಗಲೂ ಪ್ರತಿಪಕ್ಷದಲ್ಲಿ ಇರಬೇಕು. ನಾವು ಪ್ರತಿಪಕ್ಷದ ನಾಯಕ ಸ್ಥಾನ ನಮಗೆ ಪರ್ಮನೆಂಟ್. ನಮಗೆ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಪತ್ರಕರ್ತ ಇರಲಿ ಆ ಥರ ಯೋಚನೆ ಮಾಡಿದ್ರೆ, ಆಮೇಲೆ ಬಿಟ್ಟು ತಕ್ಷಣ ಮರು ದಿವಸ ಎಲ್ಲ ಹೋಗಿ ಅಲ್ಲಿ ಕೂಲಿಗಾಗಿ ಕಾಲು ಯೋಜನೆಯಿಂದ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು, ಒಂದು ಬೋರ್ವೆಲ್ ಕೊಡಿದ್ರು, ಆಮೇಲೆ ರಸ್ತೆ ಒಂದು ಕಾಮಗಾರಿ ಬಾಕಿ ಇದ್ದಿದ್ದನ್ನು ಅದನ್ನು ಇವರಿಗೆಲ್ಲ ಕೆಲಸ ಕೊಟ್ಟರು. ಏನೋ ಒಂದು ಅನುಕೂಲ ಆಯ್ತು. ಒಂದಿಷ್ಟು ಒಂದು 15 ದಿನದಲ್ಲಿ ಅಲ್ಲಿ ಹೋದವರೆಲ್ಲ ಬಂದರು, ಉಳೆ ಹೋದವರೆಲ್ಲ ಬಂದರು. ನಮಗೇನು ಅಂತ ಹೇಳಿದ್ರೆ ಒಂದು ಸಾರ್ಥಕತೆ ಅಷ್ಟೇ, ಅದ್ರ ಆಚರಣೆ ಏನು ಇರೋದಿಲ್ಲ ಪತ್ರಕರ್ತನಿಗೆ. ಇನ್ನೊಂದು ಘಟನೆ ನನಗೆ ನೆನಪಾಗೋದು ಬಿಜಾಪುರದಲ್ಲಿ. ನಾನು ಬಿಜಾಪುರದ ಘಟನೆನೇ ನಾನು ಹೇಳ್ತೀನಿ, ಮೈಸೂರಿದ್ದು ಅಥವಾ ಮಂಗಳೂರಿದ್ದು ಬೆಂಗಳೂರಿದ್ದು ಹೇಳ್ತಾ ಇದ್ದೀನಿ. ಜಾಗೀರ್ದಾರ್ ಅಂತ ಒಬ್ಬ ಮನುಷ್ಯ, ಒಬ್ಬ ಕೃಷಿಕ, ಒಬ್ಬ ರೈತ ನನ್ನ ಮನೆಗೆ ಬಂದ. ಪರಿಚಯ ಇಲ್ಲ, ಏನಿಲ್ಲ ನನಗೆ. ಬಂದ ಒಂದು ಹಳೆ ಬಟ್ಟೆ ಲುಂಗಿ ಎಲ್ಲ ಹಾಕೊಂಡು ಜಿಬ ಹಾಕೊಂಡು ಬಂದು ನೇರ ಕಾಲಿಗೆ ಬಂದ. ನನಗಿಂತ ವಯಸ್ಸಾದ ಮನುಷ್ಯ, ನನಗೆ ಬಹಳ ಮುಜುಗರ ಆಗ್ಬಿಡ್ತು. ನಾನು ಬೈದೆ, ನಾನು ಏನು ಪ್ರಾಬ್ಲಮ್ ಏನಂತೇಳಿ, ವಿಷಯ ಏನಂತೇಳಿ. ಆಮೇಲೆ ಅವನಿಗೆ ಸಮಾಧಾನ ಮಾಡಿ ಅವನು ನೀರೆಲ್ಲ ಕೊಟ್ಟು ಕುಚ್ಕೊಂಡು ಕೇಳಿದ್ರೆ, ಅವನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವನು 8 ವರ್ಷಗಳಿಂದ ಹೊಲದಲ್ಲಿ ಬೆಳೆ ಬೆಳೀತಾ ಇದ್ದಾನೆ, ಜೋಳ ಬೆಳೀತಾ ಇದ್ದಾನೆ.
8 ವರ್ಷಗಳಿಂದ ಆ ಬೆಳೆಯನ್ನ ಜೋಳವನ್ನ ಕಟಾವು ಮಾಡಿ ಅವನ ಮನೆಗೆ ತಗೊಂಡು ಹೋಗ್ಬೇಕಾಗಿದೆ. ಬೇರೆ ಒಬ್ರು ಬಂದು ಟ್ರಕ್ಕಲ್ಲೆಲ್ಲ ಜನ ಕರ್ಕೊಂಡ್ ಬಂದು ಎಲ್ಲ ಇದು ಮಾಡ್ಕೊಂಡು ಕಟಾವು ಮಾಡ್ಕೊಂಡು ಅವ್ರ ಮನೆಗೆ ತಗೊಂಡೋಗಿ ಆಗ್ತದೆ. ಅವ್ ಬೇರೆ ಯಾರು ಅಂತ ಹೇಳಿದ್ರೆ ಸಚಿವರು, ನನ್ನ ಹೆಸರಿಲ್ಲ, ಊರು